ಹಾಯ್ ಫ್ರೆಂಡ್ಸ್, ಮಟನ್ ಬಿರಿ ಹೇಗೆ ಮಾಡೋದು ಅಂತ ಇವತ್ತು ರೆಸಿಪಿ ಹೇಳ್ತೀನಿ. ಇದಕ್ಕೆ ಸ್ಟಾರ್ ಅನೀಸು, ಕೊತ್ತಂಬರಿ, ಕಾಳುಮೆಣಸು ಮತ್ತು ಪಲಾವ್ ಕಲ್ಲು ಅಂತಾರೆ ಅದಕ್ಕೆ, ಏಲಕ್ಕಿ, ಲವಂಗ ಮತ್ತು ಬಡೆ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಆಮೇಲೆ ಬೇ ಲೀವ್ಸ್ 2 ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಪ್ಯಾನಲ್ಲಿ ಹಾಕಿ. ಏನು ಆಯಿಲ್ ಏನು ಹಾಕೋದು ಹೋಗಬೇಡಿ. ನೀವು ಇದ್ರ ಜೊತೆಗೇ ಒಣಮೆಣಸು ಕೂಡ ಹಾಕ್ಕೋಬೋದು. ನಾನು ಹಾಕಿಲ್ಲ, ಬಟ್ ನಾನು ಚಿಲ್ಲಿ ಪೌಡ್ರ್ ಹಾಕ್ತೀನಿ, ಸೊ ಹಾಗಾಗಿ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಬೇಕಿದ್ದರೆ ಅದನ್ನ ಇಲ್ಲ ಆ್ಯಡ್ ಮಾಡ್ಕೋಬೋದು. ಮಸಾಲೆ ತುಂಬ ಚೆನ್ನಾಗುತ್ತೆ. ಇದು ಬಿರಿಯಾನಿ ಪೌಡರ್ ಮಸಾಲ ರೆಡಿ ಮಾಡ್ಕೋತಾ ಇರೋದು. ನೀವು ಇದನ್ನು ಬೇರೆ ನಾನ್ ವೆಜ್ ಡ್ರೈಗೆಲ್ಲ ಯೂಸ್ ಮಾಡ್ಕೋಬೋದು. ಈ ಪೌಡರ್ ಒಂದು ರೆಡಿ ಮಾಡಿಕೊಂಡ್ರೆ ಇದಕ್ಕೇ ಒಣಮೆಣಸು ಹಾಕಿ ಮಾಡ್ಕೊಳ್ಳಿ. ಚಿಕನ್ ಡ್ರೈ, ಮಟನ್ ಡ್ರೈಗೆಲ್ಲ ತುಂಬ ಚೆನ್ನಾಗ್ತಿದೆ, ಸೇಮ್ ಪೌಡರೇ. ಇದು ರೆಡಿ ಆಗಿದೆ. ಇದನ್ನು ಗ್ರೈಂಡ್ ಮಾಡ್ತೀನಿ. ಕೂಲ್ ಆಗಿದೆ ಅದು ಆಲ್ರೆಡಿ. ಇದನ್ನು ಗ್ರೈಂಡ್ ಮಾಡ್ಕೊತೀನಿ, ಪೌಡರ್ ಫಾರ್ಮ್ ಮಾಡ್ಕೊಂಡು. ನೀರೇನು ಹಾಕೋದು ಬೇಡ ಇದಕ್ಕೆ. ವಿತೌಟ್ ವಾಟರು ಪೌಡರ್ ಮಾಡಿಟ್ಕೊಳ್ಳಿ. ಇದು ಬಿರಿಯಾನಿ ಮಸಾಲ. ಇನ್ನು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. నేను ಸ್ವಲ್ಪ ಕಮ್ಮಿನೇ ಕ್ವಾಂಟಿಟಿ ತೊಗೊಂಡಿದ್ದೀನಿ ನಾನು. ಈಗ ಎಷ್ಟು ಯೂಸ್ ಮಾಡ್ಕೋತೀನಿ ಅಷ್ಟು ಮಾತ್ರ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟು ಬ್ರೌನ್ ಆನಿಯನ್ ಮಾಡ್ಕೋಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಮ್ಯಾರಿನೇಟ್ ಮಾಡೋದಕ್ಕೋಸ್ಕರ ಆಯಿಲ್ ಇಟ್ಟಿದ್ದೀನಿ ನೋಡಿ. ಇದನ್ನು ಆನಿಯನ್ನ ಸ್ಲೈಸ್ ಮಾಡ್ಕೊಂಡು ಜಸ್ಟ್ ಆಯಿಲಲ್ಲಿ ಫ್ರೈ ಮಾಡೋದು ಬ್ರೌನ್ ಆಗೋ ತನಕ. ಅಂದರೆ ಆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಚಿಕನ್ ಬಿರಿಯಾನಿಗೆ. ಆ ಆಯಿಲ್ ಕೂಡ ಆಮೇಲೆ ಯೂಸ್ ಮಾಡ್ಕೋಬೇಕು, ತುಂಬ ಚೆನ್ನಾಗುತ್ತೆ, ಟೇಸ್ಟಾಗಿ ಬರುತ್ತೆ. ಅದು ಬ್ರೌನ್ ಆಗೋ ತನಕ ಮಾಡ್ಕೊಳ್ಳಿ. ಮ್ಯಾರಿನೇಷನಿಗೆ ಮಾಡೋಕ್ಕೋಸ್ಕರ ಈ ಪ್ರಿಪ್ರೇಷನ್ ಎಲ್ಲ ಇದೆ ಅಷ್ಟೇ ನೋಡಿ. ಇದು ಬ್ರೌನ್ ಮಾಡ್ಕೊಳ್ಳಿ ಅಷ್ಟೇ. ಅದು ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಬಿಡಿ, ಅದನ್ನು ಬ್ರೌನ್ ಆಗುತ್ತೆ. ಅದಾಗೇ ಕಲರ್ ಚೇಂಜ್ ಆಗ್ತಾ ಗೊತ್ತಾಗುತ್ತೆ. ಬಟ್ ಟೇಸ್ಟ್ ತುಂಬ ಅವಸಮಾಗಿರುತ್ತೆ. ಒಂದು ಸ್ವಲ್ಪ ಎತ್ತಿಟ್ಕೊಂಡು ಲಾಸ್ಟ್ ಬಿರಿಯಾನಿ ಆದಾಗ ಮಿಕ್ಸ್ ಮಾಡ್ಕೋಬೇಕು. ಸಕ್ಕತ್ತಾಗಿರುತ್ತೆ, ಹೋಟೆಲ್ ಥರನೇ ಬರುತ್ತೆ ಬಿರಿಯಾನಿ. ಟ್ರೈ ಮಾಡಿ ನೋಡಿ. ಬ್ರೌನ್ ಆಗ್ತಾಯಿದೆ, ಅದ್ರ ಪಾಡಿಗೆ ಅದು ಬಿಟ್ಬಿಡಿ. ನೀವು ಬೇರೆ ಏನಾದ್ರು ಮಾಡ್ಕೋಬೋದು ನೋಡಿ. ಹಾಗೆ ಹೋಯಿತು ಬಿರಿಯಾನಿದು. ಇದಕ್ಕೆ ನೆಕ್ಸ್ಟು ರುಬ್ಬೋಕ್ಕೆ ಏನು ಬೇಕು ಅಂತ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿದ್ದೀನಿ. ಈಗ ಚಿಕನ್ ಮ್ಯಾರಿನೇಷನ್ಗೆ ಏನು ಬೇಕು ಅಂತ ಹೇಳ್ತೀನಿ. ಚಿಕನ್ ತೊಗೊಂಡಿದ್ದೀನಿ, ಇದಕ್ಕೆ ಸಾಲ್ಟ್ ಹಾಕೋತೀನಿ. ರೈಸ್ಗೆ ಚಿಕನ್ ಮ್ಯಾರಿನೇಷನ್ ಎಲ್ಲ ಸೇರಿನೇ ಮೆಜರ್ಮೆಂಟ್ ಮಾಡಿ ಹಾಕ್ಕೊಬಿಡಿ. ಈಗ ಟರ್ಮ್ರಿಕ್ ಹಾಕ್ತೀನಿ, ಇದು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಸಾಲ್ಟ್ ಕರೆಕ್ಟಾಗಿ ಇಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿದೆ, ಇಲ್ಲಾಂದರೆ ನೀವು ಅಲ್ಲಿ ಚಿಲ್ಲಿ ಹಾಕಿದರೆ ಒಣಮೆಣಸು ಹಾಕಿ ಅದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ರೆ ಏನು ನೀಡ್ ಇರಲಿಲ್ಲ. ಬಟ್ ನಾನು ಹಾಕಿಲ್ಲ ಅದಕ್ಕೋಸ್ಕರ ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಕರ್ಡ್ ಹಾಕ್ತಾಯಿದ್ದೆ, ಒಂದು 2 ಟೇಬಲ್ ಸ್ಪೂನ್ ಹಂಗೆ. ಬಿರಿಯಾನಿ ಕರ್ಡ್ ಮೇನ್ ಬೇಕೇ ಬೇಕು, ಅದನ್ನು ಸ್ಕಿಪ್ ಮಾಡಲೇಬೇಡಿ, ಚೆನ್ನಾಗಾಗಲ್ಲ ಇಲ್ಲ ಅಂದರೆ ಟೇಸ್ಟು. ನಾವು ಮಸಾಲ ಮಾಡಿದ್ವಲ್ಲ ಆ ಪೌಡರ್, ಇದರಲ್ಲೂ ಕಾಳುಮೆಣಸು ಇರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಟೇಸ್ಟ್. ಹಸಿಮೆಣಸು ಕೂಡ ಇದನ್ನ ಸ್ಲೈಸ್ ಮಾಡಿ ಇದಕ್ಕೆ ಹಾಕ್ಬೋದು. ನಾನು ಇವತ್ತು ಹಾಕ್ತಿಲ್ಲ, ಬಟ್ ತುಂಬ ಸ್ಪೈಸಿ ಬೇಕು ಅನ್ನೋರು ಅದನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿ. ನಾನು ಇದಕ್ಕೆ ಅದು ಬಿರಿಯಾನಿ ಮಸಾಲ ಪೌಡರ್ ಮಾಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಮತ್ತು ಬ್ರೌನ್ ಆನಿಯನ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡೆ. ಇವಾಗ ಬ್ರೌನ್ ಆನಿಯನ್ ಹಾಕಿದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಸ್ಕಿಪ್ ಮಾಡಲೇಬೇಡಿ, ತುಂಬ ಚೆನ್ನಾಗಿ ಬರುತ್ತೆ. ಈವನ್ ದಮ್ ಬಿರಿಯಾನಿ ಸೇಮ್ ಇದೇ ಪ್ರೋಸೆಸ್ ಇರುತ್ತೆ, ಬಟ್ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ, ಪುದೀನ ಸೊಪ್ಪು ಕೂಡ ಹಾಕ್ಕೊಂಡೆ ಇದಕ್ಕೇ ಚಾಪ್ ಮಾಡಿ. ಇದನ್ನು ಚೆನ್ನಾಗಿ ಕಲಸಿ ಮ್ಯಾರಿನೇಟ್ ಮಾಡಿ 1 ಅವರ್ 2 ಅವರ್ ಇಟ್ಟರೆ ಜ್ಯೂಸಿಯಾಗಿ ಬರುತ್ತೆ ಚಿಕನ್. 1 ಅವರ್ 2 ಅವರ್ಸ್ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಆಮೇಲೆ ಆರಾಮ ಮಾಡಿ, ಬಟ್ ಬೇಗನೆ ಆಗುತ್ತೆ. ಇನ್ನು ಮ್ಯಾರಿನೇಟ್ ಮಾಡಿ ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನ 12-12:30 ಹಂಗೆ ಮಾಡಿಕೊಂಡ್ರು ಒಂದು 5-10 ಮಿನಿಟ್ಸಲ್ಲಿ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ನೀವು ಎಷ್ಟು ಮ್ಯಾರಿನೇಷನ್ ಇರುತ್ತಲ್ಲ ಅಷ್ಟು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಬಿರಿಯಾನಿಗೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 1/2 ಅವರ್ ಎತ್ತಿಟ್ಬಿಡಿ ಅಟ್ಲೀಸ್ಟ್, ಆಗಿಲ್ಲ ಅಂದ್ರೂ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಮಾಡಿದ್ವಲ್ಲ ಆವಾಗಲೇ, ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿಬಿಟ್ಟು, ಹಸಿಮೆಣಸು ಹಾಕಿಲ್ಲ ನಾನು, ಬರೀ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಅಷ್ಟೇ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದಕ್ಕೆ. ರೈಸಿಗೆ ಮತ್ತು ಇದಕ್ಕೆ ಎಲ್ಲದಕ್ಕೂ ಸೇರಿನೇ ಹಾಕಿದ್ದೀನಿ. ಮತ್ತು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋದಿಲ್ಲ. ಇಲ್ಲೇನು ಮ್ಯಾರಿನೇಷನ್ ಇದೆಯಲ್ಲ ಅದೇ ಬಿರಿಯಾನಿ ಹೋಗುತ್ತೆ. ಸಿಮ್ಮಿಗೆ ಒಗ್ಗರಣೆಗೆ ಏನು ಮಾಡಿದ್ದೀನಿ, ತುಪ್ಪ ಇಟ್ಕೊಂಡಿದ್ದೀನಿ. ನೀವು ಬೇರೆ ಏನಾದ್ರು ಹಾಕ್ಕೋಬೋದು, ನಾನು ತುಪ್ಪ ಇಟ್ಕೊಂಡು ಮಾಡ್ತೀನಿ. ಅದಕ್ಕೆ ಚಕ್ಕೆ, ಲವಂಗ ಮತ್ತು ಬೇ ಲೀಫ್ ಹಾಕ್ತಾಯಿದ್ದೀನಿ ಅಷ್ಟೇ. ಯಾಕಂದ್ರೆ ಮಸಾಲ ಆಲ್ರೆಡಿ ಮಸಾಲ ಪೌಡರಲ್ಲಿದೆ, ಸೊ ತುಂಬ ಮಸಾಲ ಚೆನ್ನಾಗಿ ಅನಿಸಲ್ಲ ಅಂತ, ಅದಕ್ಕೋಸ್ಕರ ಇಷ್ಟೇ ಸಿಂಪಲ್ ಹಾಕ್ತಾಯಿದ್ದೀನಿ. ಈಗ ಆನಿಯನ್ನು ಕೂಡ ಇಲ್ಲೂ ಸ್ವಲ್ಪ ಬ್ರೌನ್ ಮಾಡ್ಕೊಳ್ಳಿ. ಇಲ್ಲ ಅಲ್ಲಿ ಜಾಸ್ತಿ ಆನಿಯನ್ ಹಾಕ್ತಿದ್ದೀರಿ ಅಂದರೆ ಇಲ್ಲಿ ಸ್ಕಿಪ್ ಮಾಡ್ಕೊಂಬಿಡಿ. ಡೈರೆಕ್ಟ್ ಆಯಿಲಿಗೆ ಅದು ಮ್ಯಾರಿನೇಷನ್ ಹಾಕಿದ್ರು ಓಕೆನೇ, ನೋ ಇಶ್ಯೂಸ್, ಎಲ್ಲ ಅದರಲ್ಲೇ ಇರುತ್ತಲ್ಲ. ಸೊ ಹಾಗಾಗಿ ಇದನ್ನು ಈ ಆನಿಯನ್ ಹಾಕಿದ್ದೂ ನಾವು ಇವಾಗ ಏನು ಮಾಡಬೇಕು, ಮ್ಯಾರಿನೇಟ್ ಮಾಡ್ಕೋಬೇಕು.
ಅಲ್ಲ ಮ್ಯಾರಿನೇಟ್ ಅಲ್ಲ ಸಾರಿ, ಬ್ರೌನ್ ಮಾಡ್ಕೋಬೇಕು. ಬ್ರೌನ್ ಮಾಡ್ಕೊಂಡು ಆಮೇಲೆ ಅದನ್ನ ಟೊಮೆಟೊ ಹಾಕೋತೀನಿ ನಾನು. ನೀವು ಟೊಮೆಟೊ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಸ್ಕಿಪ್ ಮಾಡ್ಕೋಬೋದು. ನಾನು ಟೊಮೆಟೊ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಮ್ಯಾರಿನೇಷನ್ ಮಾಡಿದ್ವಲ್ಲ ಅದನ್ನೆಲ್ಲ ಚಿಕನ್ ಇದಕ್ಕೆ ಹಾಕಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ, ಇದು ಪುದೀನೂ ಹಾಕಿದ್ದೀನಿ ಲಾಸ್ಟಲ್ಲಿ ಅಷ್ಟೇ. ನೋಡಿ ಅದು ಆಯಿಲ್ ಬಿಡೋ ತನಕ ಇಟ್ಕೊಳ್ಳಿ. ಆಯಿಲ್ ಬಿಟ್ಟಾದ ತಕ್ಷಣ ರೈಸ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಲಾಸ್ಟಲ್ಲಿ ಪುದೀನ ಹಾಕ್ತಾಯಿದ್ದೀನಿ ನಾನು. ಲಾಸ್ಟ್ ಇನ್ನೂ ಹಾಕಬೇಕು ಪುದೀನ, ನೀವು ಎಷ್ಟು ಹಾಕ್ತಿರಲ್ಲ ಅಷ್ಟು ಬಿರಿಯಾನಿ ಟೇಸ್ಟ್ ಬರುತ್ತೆ. ಈಗ ನಾನು ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ ತೊಗೊಂಡಿದ್ದೆ, 2.5 ಕಪ್ಪು ನೀರು ಹಾಕ್ತಿದ್ದೀನಿ ಅದಕ್ಕೆ. 1 ಕಪ್ ರೈಸು ನಾನು ಆಲ್ರೆಡಿ ನೀರನ್ನ ಬಾಯ್ಲಿಂಗ್ ಇಟ್ಟಿದ್ದೀನಿ. ಅದನ್ನು ಬಿರಿಯಾನಿ ಯಾವತ್ತೂ ಕೋಲ್ಡ್ ನೀರು ಹಾಕಬೇಡಿ, ಯಾಕಂದರೆ ಅದು ಟೆಂಪ್ರೇಚರ್ ಲೋ ಆಗಿಬಿಡುತ್ತೆ ಸಟನ್, ಅಂದರೆ ಪಟ್ಟಂತ ಕೋಲ್ಡ್ ಹಾಕಿಬಿಟ್ರೆ. ಹಾಗಾಗಿ ನಾನು ಬಿಸಿನೀರು ಇಟ್ಕೊಂಡಿದ್ದೆ, 2.5 ಕಪ್ಪು ನೀರು ಇಟ್ಕೊಂಡಿದ್ದೆ. ಅಂದರೆ ಲೈಕ್ ಡಿಪೆಂಡು ಅಕ್ಕಿ ಮೇಲೆ ಹೋಗುತ್ತೆ, ನೀವು ಯಾವ ಅಕ್ಕಿ ತೊಗೋತೀರಾ ಅದು. ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ನೀರು ಎಕ್ಸ್ಟ್ರಾ ಹಾಕಿದ್ದೀನಿ, ಇಲ್ಲಾಂದರೆ 1:2 ಕರೆಕ್ಟ್ ಆಗುತ್ತೆ. ನೋಡಿ ಲಾಸ್ಟ್ ಇನ್ನೊಂದು ಸ್ವಲ್ಪ ಪುದೀನ, ನೀವು ಪುದೀನ ಎಷ್ಟು ಆ್ಯಡ್ ಮಾಡ್ತೀರಲ್ಲ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗುತ್ತೆ. ಒಂದು ಸರ್ತಿ ಉಪ್ಪು ಮತ್ತು ಏನಾದ್ರು ಸ್ಪೈಸಸ್ ಬೇಕಾ ನೋಡಿ, ಇಲ್ಲಾಂದರೆ ಇದನ್ನು ಹಾಕ್ಬೋದು, ಗರಂ ಅದು ಮಾಡಿದ್ವಲ್ಲ ನಾವು ಬಿರಿಯಾನಿ ಮಸಾಲ, ಅದನ್ನು ಆ್ಯಡ್ ಮಾಡಿ ಬೇಕಾದ್ರೆ ಹಾಕ್ಬೋದು. ನಂದಿಲ್ಲಿ ಕರೆಕ್ಟ್ ಇದೆ, ಸೊ ಹಂಗಾಗಿ ನಾನೇನು ಆ್ಯಡ್ ಮಾಡ್ತಿಲ್ಲ. ನೋಡಿ ಬಿರಿಯಾನಿ ರೆಡಿ. ಹೆಂಗಾಗಿದೆ ಟ್ರೈ ಮಾಡಿ ಹೇಳಿ. ತುಂಬ ಚೆನ್ನಾಗಿ ಬಂದಿದೆ, ಹೋಟೆಲ್ಗಿಂತ ಸಕ್ಕತ್ತಾಗಿ ಬಂದಿದೆ ಮಾತ್ರ. ಒಂದು ಸತಿ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು.